ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೆ. ನಾವು ಮಾಡ್ತಕ್ಕಂಥ ಪೂಜಾ ವಿಧಾನಗಳು ಅನೇಕ ವಿಧಾನಗಳಿರುತ್ತೆ. ಯದ್ಭಾವಂ ತದ್ಭವತಿ. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಭಗವಂತನನ್ನು ಆರಾಧನೆಯ ಅನೇಕ ಪದ್ಧತಿಗಳಿರುತ್ತೆ. ಒಂದು ಪೂಜಾ ಪದ್ಧತಿಗಳಿರ್ಬೋದು, ಮಾನಸಿಕ ಪೂಜೆ ಇರ್ಬೋದು, ಜಪ ಇರ್ಬೋದು, ಅನೇಕ ವ್ರತಗಳೋಪಾದಿಯಲ್ಲಿರ್ಬೋದು. ಉಪವಾಸದಿಂದ ಭಗವಂತನನ್ನು ನಾವು ಎಲ್ಲೋ ಒಂದು ಕಡೆ ಅನುಗ್ರಹ ಪಡೆಯೋಕ್ಕೆ ಪ್ರಯತ್ನ ಮಾಡ್ತೀರಾ. ಅದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಧಿವಿಧಾನ, ಆ ವಿಧಾನ ಬಹಳ ಬೇಗ ಫಲ ಕೊಡ್ತಕ್ಕಂಥ ವಿಧಾನವೇ ಕುಂಕುಮಾರ್ಚನೆ. ನಮಗೆಲ್ರಿಗೂ ಗೊತ್ತು, ಕುಂಕುಮಾರ್ಚನೆ ಅಂದರೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದೇ ಅರ್ಚಕರು ಕುಂಕುಮವನ್ನು ಒಂದು ದೇವಿಯ ಪಾದಗಳಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು, ಅಥವಾ ಮೇರು ಚಕ್ರಕ್ಕೆ ಕುಂಕುಮ ಹಾಕ್ತಾ ಇರ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ವೀಳ್ಯದೆಲೆ ಇಟ್ಟು ಆ ವೀಳ್ಯದೆಲೆ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಅರ್ಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಣ್ಣೆದುರಿಗೆ ಕಾಣ್ತೀವಿ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಮನೆಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬಹುದಾ? ಮನೆಯಲ್ಲಿ ಕುಂಕುಮಾರ್ಚನೆ ಮಾಡಿದ್ರೆ ಅದರ ಫಲ ಏನು? ಯಾಕೆ ಅಂತ ಹೇಳಿದ್ರೆ, ಈ ಕುಂಕುಮಾರ್ಚನೆ ಈಗ ವಿಭೂತಿಯ ಅಭಿಷೇಕವನ್ನು ಶಿವನಿಗೆ ಮಾಡ್ತೀವಿ, ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿದಾಗ, ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿದಾಗ ವಿಷ್ಣು ಕೃಪೆಗೆ ಪಾತ್ರರಾಗ್ತೀವಿ. ಲಯಕಾರಕ ಆಗಿರ್ತಕ್ಕಂಥ ಶಿವ, ಹಾಗೆಯೇ ಸ್ಥಿತಿಕಾರಕ ಆಗಿರ್ತಕ್ಕಂಥ ವಿಷ್ಣು, ಸೃಷ್ಟಿಕಾರಕ ಆಗಿರ್ತಕ್ಕಂಥ ಬ್ರಹ್ಮ, ಇದರ ಜೊತೆಗೆ ನಮ್ಮ ಇಡೀ ಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ತ್ರಿಶಕ್ತಿಗಳ ಸ್ವರೂಪ, ಅಂದರೆ ತ್ರಿಶಕ್ತಿಗಳ ನಾವೆಲ್ಲೋ ಒಂದು ಕಡೆ ಸರಸ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಮಹಾಕಾಳಿ ಇರ್ಬೋದು, ಆದರೆ ಎಲ್ಲ ದೇವಿಯರ ಒಂದು ಆ ಶಕ್ತಿಯ ಸ್ವರೂಪಕ್ಕೆ ನಾವು ಕುಂಕುಮಾರ್ಚನೆ ಮಾಡಿದಾಗ ಇದು ಫಲ ಸಿಗುತ್ತಾ? ಮನೆಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಎಷ್ಟೋ ಜನ ನನಗೆ ಕೇಳಿದ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಂಕುಮ, ಅದರಲ್ಲಿ ಕುಂಕುಮದಲ್ಲಿ ಇವತ್ತಿನ ಸಹ ಅರಿಶಿಣದಿಂದ ಮಾಡಿದಂತಹ ಪ್ಯೂರ್ ಕುಂಕುಮ, ಅಥವಾ ಕುಂಕುಮ ಅಂತಕ್ಕಂಥದ್ದು ಆಕರ್ಷಣ ಶಕ್ತಿಯನ್ನು ಬೇಗ ಎಳ್ಕೊಳ್ಳುತ್ತೆ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಪುನುಗು, ಜವಾದು, ಹಾಗೆ ಅರಗಜ. ಈಗ ಪುನುಗು ನೋಡಿ, ಗುರುವಾರ ಬಂತು ಅಂದರೆ ಸಾಕ್ಷಾತ್ ವೆಂಕಟೇಶ್ವರನ ಆ ಒಂದು ಶರೀರಕ್ಕೆ ಆ ಪುನುಗು, ಒರಿಜಿನಲ್ ಪುನುಗುವನ್ನು ಲೇಪನ ಮಾಡ್ತಾರೆ. ಆ ಲೇಪನದ ಪವರೇ ಏನೋ ಗೊತ್ತಿಲ್ಲ, ನಾವೆಲ್ಲೋ ಇದ್ದರೂ ಆ ವೆಂಕಟೇಶ್ವರ ನೋಡಬೇಕು ಅಂತ ಓಡ್ತಾ ಇರ್ತೀವಿ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ನಮ್ಮ ಶರೀರ, ನಮ್ಮ ದೇಹಕ್ಕೂ ಸಹ ನಾವು ಇಟ್ಕೊಳ್ತಕ್ಕಂಥ ಕುಂಕುಮ, ನಾವು ಹಚ್ಕೊಳ್ತಕ್ಕಂಥ ವಿಭೂತಿ, ನಾವು ಹಚ್ಕೊಳ್ತಕ್ಕಂಥ ಗಂಧ, ಇದು ಎಲ್ಲವೂ ಕೂಡ ಆಯಾ ಬಲಕ್ಕೆ ತಕ್ಕ ಫಲವನ್ನು ಕೊಡುತ್ತೆ. ಆದರೆ ಈ ಅರ್ಚನೆಯ ಕುಂಕುಮ ಬಹಳಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ವಿಗ್ರಹಗಳ ಮುಂದೆ ಈ ಒಂದು ಅಷ್ಟೋತ್ತರ ಸಹಿತ ಕುಂಕುಮಾರ್ಚನೆ ಮಾಡಿಸಿದಾಗ, ಆಮೇಲೆ ಮನೆಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಬಹುದಾ ಅನ್ನೋ ಪ್ರಶ್ನೆಗೆ, ಮಾಡಬಹುದು, ನೀವೇ ಮಾಡಬಹುದು. ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತು ಆ ಒಂದು ದೇವಿಯ ಅಷ್ಟೋತ್ತರಗಳನ್ನು ಹೇಳ್ತಾ ಈ ಬೆರಳಲ್ಲಿ ಮುಟ್ಟಬಾರದು. ಯಾವುದು ತೋರು ಬೆರಳು ಬಿಟ್ಟು ಈ ಮೂರೂ ಬೆರಳುಗಳಲ್ಲಿ ಕುಂಕುಮ ತಗೊಂಡು ಒಂದೊಂದು ನಾಮಕ್ಕೂ ಒಂದೊಂದು ಹೆಸರೇಳಿ ಆ ವೀಳ್ಯದೆಲೆ ಮೇಲೆ, ಅಥವಾ ಒಂದು ಶುದ್ಧವಾದ ಬೆಳ್ಳಿ ತಟ್ಟೆ ಇರ್ಬೋದು, ನಿಮ್ಮ ಶಕ್ತಿಗನುಸಾರವಾಗಿ ಆ ಒಂದು ಕುಂಕುಮವನ್ನು ಅರ್ಚನೆ ಮಾಡಿ, ಆ ಕುಂಕುಮವನ್ನು ನೀವು ಪ್ರಯಾಣಕ್ಕೆ ಹೋಗ್ತಕ್ಕಂಥ ಕಾಲ ಇರ್ಬೋದು, ಉದ್ಯೋಗಕ್ಕೆ ಹೋಗ್ತಕ್ಕಂಥ ಕಾಲ ಇರ್ಬೋದು, ಅಥವಾ ಯಾವುದೇ ಒಂದು, ಅಥವಾ ಪ್ರತಿನಿತ್ಯವೂ ಆ ಕುಂಕುಮವನ್ನು ನೀವು ಹಚ್ಕೊಂಡು ಹೋಗಿದ್ದೆ ಆದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣ ಆಗುತ್ತೆ. ಕುಂಕುಮಾರ್ಚನೆ ಯಾವಾಗ ಮಾಡಬಹುದು? ಮಂಗಳವಾರ ಮಾಡಿದ್ರೆ ಭಾಳಷ್ಟು ಶ್ರೇಷ್ಠ, ಶುಕ್ರವಾರ ಮಾಡಿದ್ರೆ ಇನ್ನೂ ಶ್ರೇಷ್ಠ, ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಶ್ರೇಷ್ಠ. ಹಾಗೆಯೇ ಈ ಕುಂಕುಮಾರ್ಚನೆಯನ್ನು ವಿವಾಹಕ್ಕೆ ತಡೆ ಆಗ್ತಾಯಿದೆ, ತುಂಬ ತಡ ಆಗ್ತಾಯಿದೆ. ವಿವಾಹಕ್ಕೆ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳೋದು, ಇಲ್ಲ ದೇವಸ್ಥಾನದಲ್ಲಿ, ಅಮ್ಮನವ್ರ ದೇವಸ್ಥಾನದಲ್ಲಿ ನೀವು ಆ ಪ್ರಾಂಗಣದಲ್ಲಿ ಕುಳಿತು ಒಂದು ವೀಳ್ಯದೆಲೆಯನ್ನು ಮುಂದೆ ಇಟ್ಕೊಂಡು ಆ ವೀಳ್ಯದೆಲೆಗೆ ಆ ಕುಂಕುಮವನ್ನು, ಆ ತಾಯಿಯ ದರ್ಶನ ಮಾಡಿಕೊಂಡು ಆ ಕುಂಕುಮವನ್ನು ಅರ್ಚನೆ ಮಾಡ್ಕೋಬೋದು. ಹಾಗೆ ನೀವು ಕಲ್ಯಾಣಕ್ಕೆ, ವಿದ್ಯಾಭ್ಯಾಸ ಪ್ರಾರಂಭ ಮಾಡೋಕ್ಕೆ ಮುಂಚೆ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳಿ. ಮನೆ ಕಟ್ಟೋಕ್ಕೆ ಮುಂಚೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಕುಂಕುಮಾರ್ಚನೆಯನ್ನು ನಿಮ್ಮ ಆ ಫೌಂಡೇಶನ್ ಪಾಯದಲ್ಲಿ ಹಾಕಿಸಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು, ಅಂದರೆ ಪ್ರಾರಂಭ ಸ್ಕೂಲಿಗೆ ಸೇರಿಸೋಕೆ ಮುಂಚೆ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಇಟ್ಟು ಕಳಿಸಿದಾಗ ಅದರಿಂದ ಕೂಡ ತುಂಬ ಶಕ್ತಿ ಬರುತ್ತೆ. ಸಂತಾನದ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಸಕಲ ವಿಜಯಗಳಿಗೂ ಈ ಕುಂಕುಮಾರ್ಚನೆ ಎಲ್ಲೋ ಒಂದು ಕಡೆ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ಹೇಳುತ್ತೆ. ಕುಂಕುಮಾರ್ಚನೆಯನ್ನು ನೀವು ಮನೆಯಲ್ಲಿ
ಮಾಡಿದಾಗ ದೇವಿಯ ಪ್ರಸನ್ನತೆ, ದೇವಿಯ ಅನುಗ್ರಹ, ಸರ್ವಶಕ್ತಿಯ ಅನುಗ್ರಹ ಕೂಡ ನಿಮಗೆ ಸಿಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಕುಂಕುಮಾರ್ಚನೆಯನ್ನು ಯಾವತ್ತೂ ಅಷ್ಟೇ ನೀವು ಬಂದೋರಿಗೆ, ಯಾರೋ ಬರ್ತಾರಲ್ಲ ಅವ್ರಿಗೆಲ್ಲ ಈ ಕುಂಕುಮಾರ್ಚನೆ ಕೊಡಬೇಕು, ಆ ಕುಂಕುಮ ಕೊಡಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಆದರೆ ಹುಣ್ಣಿಮೆಯ ಟೈಮಲ್ಲಿ ಕುಂಕುಮಾರ್ಚನೆಗೆ ಹೆಚ್ಚು ಒಂದು ಫಲ ಕೂಡ ಇರುತ್ತೆ ಅಂತ ಹೇಳ್ತಾ, ಅಷ್ಟೊಂದು ಶಕ್ತಿ ಈ ಕುಂಕುಮಾರ್ಚನೆಗೆ ಇದೆ. ನೀವು ಮನೆಯಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.